ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ತಯಾರಿಸುವ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸಂಸ್ಥೆ ಭಾರಿ ಸಂಖ್ಯೆಯಲ್ಲಿ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆಯುತ್ತಿದೆ ಎನ್ನುವಂತಹ ಸುದ್ದಿ ಬಂದಿದೆ. ಬ್ಲೂಮ್ಬರ್ಗ್ ಸುದ್ದಿ ಸಂಸ್ಥೆ ವರದಿ ಪ್ರಕಾರ 1,000ಕ್ಕೂ ಹೆಚ್ಚು ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ. ವಿವಿಧ ವಿಭಾಗಗಳಲ್ಲಿನ ಉದ್ಯೋಗಿಗಳ ಲೇ ಆಫ್ ಆಗ್ತಿದೆ. ಆದರೂ ಪ್ರಮುಖವಾಗಿ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್, ಕಸ್ಟಮರ್ ರಿಲೇಷನ್ಸ್, ಪ್ರೊಕ್ಯೂರ್ಮೆಂಟ್, ಫುಲ್ಫಿಲ್ಮೆಂಟ್ ವಿಭಾಗಗಳಲ್ಲಿ ಹೆಚ್ಚಿನ ಲೇ ಆಫ್ ಆಗ್ತಿದೆ ಎನ್ನಲಾಗಿದೆ. ಇನ್ನು ಕಳೆದ 4 ತಿಂಗಳಲ್ಲಿ ಓಲಾದಲ್ಲಿ ನಡೆಯುತ್ತಿರುವ 2ನೇ ಲೇ ಆಫ್ ಇದಾಗಿದ್ದು 2024ರ ನವೆಂಬರ್ನಲ್ಲಿ 500 ಮಂದಿಯನ್ನು ಕೆಲಸದಿಂದ ತೆಗೆಯಲಾಗಿತ್ತು. 2024ರ ಮಾರ್ಚ್ 31ರಲ್ಲಿ ಓಲಾ ಸಂಸ್ಥೆಯಲ್ಲಿ 4,000 ಮಂದಿ ಉದ್ಯೋಗಿಗಳಿದ್ದರು. ಇದರಲ್ಲಿ ಗುತ್ತಿಗೆ ನೌಕರರು ಕೂಡ ಒಳಗೊಂಡಿದ್ದರು. ಅಲ್ಲಿಂದ ಈಚೆಗೆ 1,500ಕ್ಕೂ ಅಧಿಕ ಉದ್ಯೋಗಿಗಳನ್ನು ಲೇ ಆಫ್ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಇನ್ನು 2024ರ ಡಿಸೆಂಬರ್ ಕ್ವಾರ್ಟರ್ನಲ್ಲಿ ಓಲಾ ಬರೋಬ್ಬರಿ 564 ಕೋಟಿ ರೂಪಾಯಿನಷ್ಟು ನಷ್ಟ ಅನುಭವಿಸಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ನಷ್ಟದಲ್ಲಿ 50% ಹೆಚ್ಚಳ ಆಗಿದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಓಲಾ ಗಾಡಿಗಳು ಮಾರಾಟವಾಗಿದ್ದು 25,000 ಮಾತ್ರ. ನಷ್ಟದಿಂದ ಹೊರಬರಲು ಒಂದು ತಿಂಗಳಲ್ಲಿ 50,000 ವಾಹನಗಳ ಮಾರಾಟವಾಗಬೇಕೆಂಬ ಗುರಿಯನ್ನು ಸಿಇಒ ಭವಿಷ್ ಅಗರ್ವಾಲ್ ಮುಂದಿಟ್ಟಿದ್ದರು. ಆದರೆ ಫೆಬ್ರವರಿಯಲ್ಲಿ ಗುರಿಯು ಅರ್ಧದಷ್ಟು ಮಾತ್ರವೇ ಸಾಧನೆಯಾಗಿದೆ. ಇನ್ನು ಇದನ್ನು ತಡೆಯಲು ಓಲಾ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಅದರಲ್ಲಿ ವಿವಿಧ ಕಾರ್ಯಗಳಿಗೆ ಆಟೋಮೇಷನ್ ಅಥವಾ ಯಂತ್ರ ಬಳಕೆ ಮಾಡಲಾಗ್ತಿದೆ. ಅನಗತ್ಯ ಎನಿಸಿರುವ ಹುದ್ದೆ ಅಥವಾ ಕೆಲಸಗಳನ್ನು ನಿರ್ಮೂಲನೆ ಮಾಡಲಾಗ್ತಿದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ.